Praise Lord all. I welcome you all in the name of our Lord and our Savior Jesus Christ. ಪ್ರೇಸ್ ಲಾರ್ಡ್. ನಮ್ಮ ರಕ್ಷಕ ಯೇಸು ಕ್ರಿಸ್ತನ ಹೆಸರಲ್ಲಿ ನಿಮ್ಮನ್ನು ಸ್ವಾಗತಿಸುವವಳಾಗಿದ್ದೇವೆ. So today I'd like to talk regarding the topic titled as Are you in a real relationship? ಇವತ್ತಿನ ಮಾತಾಡಲಿಕ್ಕೆ ನಾನಿರುವಂಥ ವಿಷಯ ನೀವು ನಿಜವಾದ ಸಂಬಂಧದಲ್ಲಿದ್ದೀರಾ ಎಂಬುದಾಗಿ. So now, what is relationship? ಈಗ ನಾವು ನೋಡುವ ಸಂಬಂಧ ಎಂಬುದಾದರೆ ಏನು ಎಂಬುದಾಗಿ. Relationship is a bond or a connection between two or more persons. ಈ ಸಂಬಂಧ ಎನ್ನುವಂಥದ್ದು ಒಬ್ಬ ಇಲ್ಲದೆ ಇಬ್ಬರ ನಡುವಿನ ಅಥವಾ ಅದಕ್ಕಿಂತ ಹೆಚ್ಚು ಜನ ನಡುವಿನ ಒಂದು ಬಾಂಧವ್ಯವೇ ಆಗಿದೆ. So this relationship, it develops in two forms. ಈ ಸಂಬಂಧ ಎನ್ನುವಂಥದ್ದು ಎರಡು ವಿಧವಾಗಿ ಉಂಟಾಗ್ತದೆ. One, we say that it is in a blood relation. ಒಮ್ಮೆ ನಾವು ಹೇಳ್ತೇವೆ ಒಂದು ಹೇಳುವುದ ರಕ್ತ ಸಂಬಂಧ ಎಂಬುದಾಗಿ. That is the relationship with our siblings, with our parents, with our ಅದು ನಮ್ಮ children. ತಂದೆ ತಾಯಿಗಳೊಂದಿಗೆ, ಮಕ್ಕಳೊಂದಿಗೆ ಅಥವಾ ಅಣ್ಣ ತಂಗಿಯೊಂದಿಗೆ ಇರುವಂಥ ಸಂಬಂಧ. One more is a relationship with, the strangers who later becomes our friend. ಅಥವಾ ಇನ್ನೊಂದು ವಿಷಯ ಅಪರಿಚಿತರೊಂದಿಗೆ ಇರುವಂತಹ ಸಂಬಂಧ, ಅದು ನಮ್ಮ ಗೆಳೆಯರಾಗಿರ್ಬೋದು ಎಂಬುದಾಗಿ. Okay, so initially these relationships, both the relationship, either the blood relationship or the relationship with a stranger, it develops from communication. ಈ ಒಂದು ನಮ್ಮ ರಕ್ತ ಸಂಬಂಧ ಅಥವಾ ನಮ್ಮ ಗೆಳೆಯರ ಸಂಬಂಧ ಇದು ಬೆಳೆಯುವುದೇ ಹೇಗೆ ಎಂಬುದಾಗಿ ನಾವು ನೋಡುವುದಾದರೆ ಅದು ಒಂದು ಮಾತುಕತೆಯಿಂದ ಆಗುತ್ತದೆ. So, as we talk to each other, as we communicate each other, we get to know about each other. ನಾವು ಒಬ್ಬರೊಬ್ಬರೊಂದಿಗೆ ಮಾತಾಡುವುದರಿಂದ ನಾವು ಒಬ್ಬರೊಬ್ಬರ ವಿಷಯವನ್ನು ನಾವು ತಿಳಿದುಕೊಳ್ಳುತ್ತೇವೆ. ಆ ಸಂಬಂಧ ಬೆಳೆಯುತ್ತದೆ. We get to know their character. ನಮಗೆ ಅವರ ಗುಣ ಲಕ್ಷಣಗಳು ತಿಳಿದು ಬರುತ್ತದೆ. Later, getting to know their character, slowly we build trust in them. ಅವರ ಗುಣಲಕ್ಷಣಗಳನ್ನು ತಿಳಿದ ನಂತರ ನಾವು ಅವರಲ್ಲಿ ನಂಬಿಕೆಯು ಅವರ ಬಗ್ಗೆ ನಮ್ಮ ಜೀವಿತದಲ್ಲಿ ಹೆಚ್ಚುತ್ತದೆ. Knowing their character and building that trust will have that respect over them. ನಾವು ಅವರ ಗುಣಲಕ್ಷಣ ನೋಡಿದ ನಂತರ, ಅಲ್ಲಿ ನಂಬಿಕೆ ಬೆಳೆದ ನಂತರ ಅವರ ಬಗ್ಗೆ ನಮಗೆ ಗೌರವ ಹೆಚ್ಚಾಗುತ್ತದೆ. So when we have this respect, we'll make commitments with them. ಆ ಒಂದು ಗೌರವ ಬಂದ ನಂತರ ನಾವು ಅವರೊಂದಿಗೆ ಒಪ್ಪಂದಗಳನ್ನು ಮಾಡಿಕೊಳ್ಳುತ್ತೇವೆ. And slowly this leads to the basic foundation called love. ಇದು ಹೆಚ್ಚಾಗುತ್ತಾ ಮುಂದೆ ನಾವು ಒಂದು ಮುಖ್ಯವಾದ ಒಂದು ಅಸ್ಥಿವಾರದ ಕಡೆ ಬರುತ್ತೇವೆ, ಅದು ಪ್ರೀತಿಯೇ ಆಗಿರುತ್ತದೆ. So the main basic foundation that we will love them. ಮುಖ್ಯವಾಗಿ ಅಸ್ಥಿವಾರ ಎಂಬುದಾದರೆ ಅವರನ್ನು ನಾವು ಪ್ರೀತಿ ಮಾಡುತ್ತೇವೆ. Ultimately we start to love them. ಅವರನ್ನು ಸಂಪೂರ್ಣವಾಗಿ ನಾವು ಪ್ರೀತಿ ಮಾಡುತ್ತೇವೆ. And we try to retain that relationship. ಮಾತ್ರವಲ್ಲ, ಆ ಒಂದು ಪ್ರೀತಿ ಸಂಬಂಧದಲ್ಲಿ ನಾವು ನೆಲೆಗೊಂಡು ಇರುತ್ತೇವೆ. We'll try not to hurt them. ಅವರಿಗೆ ನೋವಿಸಲು ನಾವು ಬಯಸುವುದಿಲ್ಲ. So we'll always find the ways to keep them happy. ನಾವು ಯಾವತ್ತು ಹುಡುಕುತ್ತೇವೆ ಅವರನ್ನು ಸಂತೋಷವಾಗಿ ಇಡುವಂತಹ ಮಾರ್ಗವನ್ನು ನಾವು ನೋಡುತ್ತಾ ಇರುತ್ತೇವೆ. So we'll not take any chance or we'll not compromise other things for them. ನಾವು ಅವರಿಗಾಗಿ ಕೆಲವು ಯಾವುದೇ ವಿಷಯಗಳಲ್ಲಿ ನಾವು ಒಂದು ಹೊಂದಾಣಿಕೆಯನ್ನು ಮಾಡಿಕೊಳ್ಳುವುದಿಲ್ಲ, ಅವರನ್ನು ಸಂತೋಷವಾಗಿ ಇಡುತ್ತೇವೆ. ನಾವು Neither will not even try to disrespect them. ಅವರನ್ನ ಅಗೌರವಿಸಲು ನಾವು ಪ್ರಯತ್ನ ಮಾಡುವುದಿಲ್ಲ. Will not even try to break their trust. ಅವರ ನಂಬಿಕೆಯನ್ನು ಮುರಿಯುವಂತ ಪ್ರಯತ್ನ ಕೂಡ ನಾವು ಮಾಡುವುದಿಲ್ಲ. Instead you will try to keep the commitments. ಮಾತ್ರವಲ್ಲ, ನಾವು ಆ ಒಂದು ಅವರಿಗೆ ಕೊಟ್ಟಂತ ಒಪ್ಪಂದದಲ್ಲಿ ನಾವು ಸ್ಥಿರ ಇರಲು ನಾವು ಪ್ರಯತ್ನ ಮಾಡುತ್ತೇವೆ. In case at times if you fail, you will ask forgiveness and you will come for that reconciliation to retain that relationship. ಒಂದು ವೇಳೆ ನೋವನ್ನು ಮಾಡಿದವರಾಗಿದ್ರೂ ಕೂಡ ಅವರಿಗೆ ನಾವು ಹೋಗಿ ಕ್ಷಮೆಯನ್ನು ಕೇಳಿ ಅದನ್ನು ಪುನಃ ನಾವು ಸರಿಪಡಿಸಿಕೊಳ್ಳುತ್ತೇವೆ. Why? ಯಾಕೆ? Because we love them. ಯಾಕಂದ್ರೆ ಅವರನ್ನು ಪ್ರೀತಿ ಮಾಡುತ್ತೇವೆ. And you want to retain that relationship with them. ಮಾತ್ರವಲ್ಲ, ಆ ಒಂದು ಸಂಬಂಧದಲ್ಲಿ ನಾವು ಸ್ಥಿರವಾಗಿ ನೆಲೆಗೊಳ್ಳುವುದನ್ನು ಬಯಸುತ್ತೇವೆ. And because you value them so much, ನಾವು ಅವರಿಗೆ ಬಹಳವಾಗಿ ಒಂದು ಬೆಲೆಯನ್ನು ಕೊಡುವ ಕಾರಣ you make sure that you exist for them and you are always there for them until their life. ನಾವು ಇದನ್ನು ಖಚಿತಪಡಿಸ್ತೇವೆ, ಜೀವನ ಪರ್ಯಂತರ ಅವರೊಂದಿಗೆ ಕೊನೆಯವರೆಗೆ ಇರುತ್ತೇವೆ ಎಂಬುದಾಗಿ ನಾವು ಈ ಒಂದು ಒಪ್ಪಂದದಲ್ಲಿ ಅವರಿಗೆ ನಾವು ಖಚಿತಪಡಿಸುವವರಾಗಿದ್ದೇವೆ. So when we live in this earth, ಈ ಒಂದು ಭೂಮಿಯಲ್ಲಿ ನಾವು ಜೀವಿಸುವಾಗ ಪ್ರಿಯರೇ, when we consider our relationship with our dear ones so much, ನಾವು ಇನ್ನಿತರರನ್ನು ಪ್ರೀತಿಸುವವರೊಂದಿಗೆ ನಮ್ಮ ಈ ರೀತಿಯ ಸಂಬಂಧಗಳಲ್ಲಿ ನಾವು ಬಹಳವಾಗಿ ಇರುತ್ತೇವೆ. So how much more should we consider the relationship with our God? ಇನ್ನು ಹೆಚ್ಚಾಗಿ ನಾವು ನಮ್ಮ ಸೃಷ್ಟಿಕರ್ತನಾದ ದೇವರ ಪ್ರೀತಿಯನ್ನು ನಾವು ಅರ್ಥೈಸಿಕೊಳ್ಳಬೇಕು ಪ್ರಿಯರೇ. The one who had already established his relationship with us by his unconditional love. ಈಗಾಗಲೇ ನಮಗೆ ದೇವರು ತನ್ನ ನಿಸ್ವಾರ್ಥ ಪ್ರೀತಿಯನ್ನು ನಮಗೆ ಸುರಿಸಿದ್ದಾನೆ. Through the blood covenant of our Lord and our Savior Jesus Christ. ಆ ಒಂದು ರಕ್ತದಿಂದ ಕೂಡಿದಂತಹ ಒಂದು ಒಪ್ಪಂದದಿಂದ ಯೇಸು ಕ್ರಿಸ್ತನಿಂದ ನಮ್ಮನ್ನು ಆತನು ಪ್ರೀತಿಯಲ್ಲಿ ಖರೀದಿಸಿದ್ದಾನೆ.
So when you value the relationship with your parents, with your spouse, or with your dear friends, ಈಗ ನಾವು ನಮ್ಮ ಗೆಳೆಯರು, ನಮ್ಮ ಅಣ್ಣ ತಮ್ಮಂದಿರಲ್ಲಿ ಒಂದು ಸಂಬಂಧವನ್ನು ನಾವು ಹೊಂದಿರುವಾಗ so you will not just appear and disappear in that relationship. ನೀವು ಆ ಸಂಬಂಧದಲ್ಲಿ ಬಂದು ಹೋಗುವವರಾಗಿರುವುದಿಲ್ಲ. Instead, you will make sure that you exist and your presence is present for them. ನೀವು ಈ ರೀತಿಯಾಗಿ ಅವರೊಂದಿಗೆ ಸಂಬಂಧದಲ್ಲಿ ಇರುತ್ತೀರಿ, ನೀವು ಸದಾಕಾಲ ಅವರಿಗಾಗಿ ನಿಲ್ಲುತ್ತೀರಿ, ಅವರಿಗಾಗಿ ಇರುತ್ತೀರಿ, ಅವರೊಂದಿಗಿರುವಂಥ ಸಂಬಂಧವನ್ನು ನೀವು ಹೊಂದಿರುತ್ತೀರಿ. In your whole lifetime or until their last breath. ನೀವು ನಿಮ್ಮ ಜೀವನ ಪರ್ಯಂತರ ಕೂಡ, ನಿಮ್ಮ ಕೊನೆಯ ಉಸಿರಿರುವವರೆಗೂ ಕೂಡ ನೀವು ಅವರೊಂದಿಗೆ ಆ ಒಂದು ಸಂಬಂಧದಲ್ಲಿ ಇರುತ್ತೀರಿ. Same way now we see that in John chapter 3 verse 16 the Bible says that ನಾವೀಗ ನೋಡುವುದಾದ್ರೆ ಯೋಹಾನ 3:16 ನಾವು ನೋಡುವುದಾದ್ರೆ ಪ್ರಿಯರೇ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು, ಆತನು ನಮ್ಮ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು ಎಂಬುದೇ. Amen. So God established that relationship through his son. ದೇವರು ಅಂತಹ ಪ್ರೀತಿಯ ಸಂಬಂಧವನ್ನು ಆತನ ಮಗನ ಮೂಲಕ ನಮಗೆ ಕೊಟ್ಟನು. With us, like not just for a day or for a month or for a years or for a decades. ಅದು ಖಾಲಿ ಒಂದು ದಿನಕ್ಕಾಗಿ ಅಲ್ಲ, ತಿಂಗಳಿಗಾಗಿ ಅಲ್ಲ, ವರ್ಷಕ್ಕಾಗಿ ಅಲ್ಲ, ಅದು ನಿತ್ಯಕ್ಕೂ ಕೂಡ. Everlasting means there is no end. ಅದು ನಿತ್ಯಕ್ಕೆ ಎಂಬುದಾಗಿ ಹೇಳಿದ್ರೆ ಅದಕ್ಕೆ ಒಂದು ಸಮಾಪ್ತಿಯೇ ಇಲ್ಲದಂತಹ ಪ್ರೀತಿ. Yeah. So as it was mentioned initially that the basic foundation of relationship is love. ನಾವು ನೋಡ್ತೇವೆ ಮುಖ್ಯವಾದ ಅಸ್ಥಿವಾರ ಪ್ರೀತಿಯೇ ಎಂಬುದಾಗಿ. So next we say that in that relationship when we love, when we love someone, ನಾವು ಒಬ್ಬರನ್ನು ಪ್ರೀತಿ ಮಾಡುವುದಾದರೆ ಖಂಡಿತವಾಗಿ what happens is like when they hurt or when they sin against us, we'll forgive them. ನಮಗೆ ಅವರು ನೋವು ಮಾಡಿದಾಗ ಅಥವಾ ನಮ್ಮ ವಿರುದ್ಧವಾಗಿ ಅವರು ಪಾಪ ಮಾಡಿದಾಗ ಅವರನ್ನು ನಾವು ಕ್ಷಮಿಸುತ್ತೇವೆ. So as how the parent forgives their children or child. ಯಾವ ರೀತಿಯಲ್ಲಿ ತಂದೆ ತಾಯಿಗಳು ತನ್ನ ಮಕ್ಕಳನ್ನು ಕ್ಷಮಿಸ್ತಾರೆ ಅದೇ ರೀತಿಯಾಗಿ. So even if the child commits a mistake, they will not throw him or her out of the house. ಒಂದು ವೇಳೆ ಸಣ್ಣ ಮಗು ಅದು ತಪ್ಪು ಮಾಡಿದ ತಕ್ಷಣ ಅವರನ್ನು ತೆಗೆದು ಮನೆಯಿಂದ ಹೊರಗೆ ಹಾಕುವುದಿಲ್ಲ ತಂದೆ ತಾಯಂದಿರು. They may punish. ಅವರು ಶಿಕ್ಷೆ ಕೊಡಬಹುದು. But they retain that what is that, the sonship or the daughter, that place is, that respect is reserved for them. ಯಾವತ್ತು ತನ್ನ ಮಗ ಹಾಗೂ ಮಗಳಿಗೆ ಆ ಒಂದು ಗೌರವದಿಂದ ಅವರನ್ನು ಸ್ವೀಕರಿಸ್ತಾರೆ ಮರುವಾಗಿ. After forgiveness, the next we see is that we respect or support. ಕ್ಷಮಿಸುವಂಥ ವಿಷಯದ ನಂತರ ಇನ್ನೊಂದು ವಿಷಯ ಎಂಬುದಾಗಿ ನೋಡುವುದಾದ್ರೆ ನಾವೊಂದು ಗೌರವಿಸುವುದು ಮಾತ್ರವಲ್ಲ, ಆಧಾರವಾಗಿ ಕೂಡ ಇರುವಂಥದ್ದೇ ಆಗಿದೆ. Next we'll see that being truthful or trust or honesty. ಈಗ ನಾವು ನೋಡುವುದಾದ್ರೆ ಮುಂದಿನ ವಿಷಯ ಸತ್ಯದಿಂದ ಇರುವಂಥದ್ದು, ಪ್ರಾಮಾಣಿಕತೆಯಿಂದ ಇರುವಂಥದ್ದು ಎಂಬುದಾಗಿ. And finally we see communicating. ಕೊನೆಯದಾಗಿ ನಾವು ನೋಡ್ತೇವೆ ಸಂಭಾಷಣೆ ಎಂಬುದಾಗಿ. So we'll see all these things little bit deeper. ಈ ವಿಷಯಗಳನ್ನು ನಾವು ಇನ್ನೂ ಸ್ವಲ್ಪ ಆಳವಾಗಿ ತಿಳಿಯಲಿಕ್ಕಿದ್ದೇವೆ. Okay, so the first thing is love. ಮೊದಲನೇದು ಪ್ರೀತಿ. So when Jesus was when he lived on this earth, ದೇವರು ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಜೀವಿಸುತ್ತಿರುವಾಗ he prayed a prayer. ಆತನು ಒಂದು ಪ್ರಾರ್ಥನೆಯನ್ನು ಮಾಡಿದನು. We'll see what that prayer states. ಆ ಪ್ರಾರ್ಥನೆ ಏನೆಂಬುದಾಗಿ ನಾವು ನೋಡುವ. In John chapter 17 verse 20 to 26. ಯೋಹಾನ 17:20-26. Here I would like to point on few points what Jesus prayed. ಇಲ್ಲಿ ಕೆಲವು ಅಂಶಗಳನ್ನು ನಿಮ್ಮೊಂದಿಗೆ ಹಂಚಲು ಬಯಸುತ್ತೇನೆ. Okay, in 21 Jesus says that 21ನೇ ವಚನದಲ್ಲಿ ಯೇಸು ಕ್ರಿಸ್ತನು ಹೇಳಿದ್ದನು, that all of they may be one, Father, just as you are in me and I am in you. ನಾನು ಅವರಲ್ಲಿಯೂ ನೀನು ನನ್ನಲ್ಲಿಯೂ ಇರಲಾಗಿ ಅವರ ಐಕ್ಯ ಪೂರ್ಣ ಸಿದ್ಧಿಗೆ ಬರುವುದರಿಂದ ಎಂಬುದಾಗಿ. And next we see that I have given them the glory that you gave me, that they may be one as we are one. 22. 22ನೇ ವಚನ ಪ್ರಿಯರೇ, ನಾವು ಒಂದಾಗಿರುವ ಪ್ರಕಾರ ಅವರು ಒಂದಾಗಿರಬೇಕೆಂದು ನೀನು ನನಗೆ ಕೊಟ್ಟಿರುವ ಮಹಿಮೆಯನ್ನು ನಾನು ಅವರಿಗೆ ಕೊಟ್ಟಿದ್ದೇನೆ. Yeah. So we see that oneness. ಇಲ್ಲಿ ನಾವು ನೋಡ್ತೇವೆ ಆ ಒಟ್ಟಿಗಿರುವಂತದ್ದನ್ನು ನಾವು ನೋಡುತ್ತೇವೆ. Yeah, Jesus requests like with Father saying that the glory that you have given me, I have given to you so that we may be one. ಇಲ್ಲಿ ಯೇಸು ಕ್ರಿಸ್ತನು ಹೇಳುವುದನ್ನು ನೋಡ್ತೇವೆ, ನೀನು ನನಗೆ ಕೊಟ್ಟಂತ ಮಹಿಮೆಯನ್ನು ನಾನು ಇವರಿಗೆ ಕೊಟ್ಟಿದ್ದೇನೆ ಎಂಬುದಾಗಿ, ನಾವು ಒಂದಾಗಿರಬೇಕು ಎಂಬುದಾಗಿ. Also Bible says that we are called to be one in his spirit. ಇಲ್ಲಿ ನಾವು
ಸತ್ಯವೇದ ಕೂಡ ಹೇಳ್ತಾರೆ ನಾವು ಆತನ ಆತ್ಮದಲ್ಲಿ ಒಂದಾಗಿರಬೇಕು ಎಂಬುದಾಗಿ. So, do you understand that love? ಇಲ್ಲಿ ನಿಮಗೆ ಅರ್ಥವಾಗ್ತದೆ ಪ್ರಿಯರೇ, ಆ ಒಂದು ಪ್ರೀತಿ ಏನೆಂಬುದಾಗಿ. Despite we being the sinners, ನಾವು ಪಾಪಿಗಳಾದಾಗಿಯೂ ಕೂಡ, yet He chose to love us. ಆದರೂ ಕೂಡ ಆತ ನಮ್ಮನ್ನು ಪ್ರೀತಿ ಮಾಡಲು ಆಯ್ಕೆ ಮಾಡಿದನು. And next we see forgiveness. ಇಲ್ಲಿ ಮುಂದೆ ನಾವು ನೋಡ್ತೇವೆ ಕ್ಷಮಾಪಣೆ ಕೊಡುವಂತ ವಿಷಯದಲ್ಲಿ. We see in Isaiah chapter 43 verse 25. ಇಲ್ಲಿ ನಾವು ನೋಡ್ತೇವೆ ಏಷಾಯ 43:25 ವಚನದಲ್ಲಿ. It says that I am He who blots out your transgressions for my own sake and remembers your sin no more. ನಾನಾಗಿ ನಾನೇ ನನಗೋಸ್ಕರ ನಿನ್ನ ದ್ರೋಹಗಳನ್ನು ಅಳಿಸಿಬಿಡುತ್ತೇನೆ, ನಿನ್ನ ಪಾಪಗಳನ್ನು ನನ್ನ ನೆನಪಿನಲ್ಲಿಡೆನು ಎಂಬುದಾಗಿ. See that, that tenderness of His heart. ಇಲ್ಲಿ ನೋಡಿ ಪ್ರಿಯರೇ, ನಮ್ಮ ರಕ್ಷಕನ ಒಂದು ಮೃದುವಾದ ಹೃದಯವನ್ನ. Yeah, and even being called righteousness, ನಾವು ನೀತಿವಂತರಾಗಿ ಕರೆದ ನಂತರವೂ ಕೂಡ, even though we fall, ನಾವು ಬಿದ್ದಾಗಲೂ ಕೂಡ, ಆದರೂ ಕೂಡ, yet He says that ಆದರೂ ಆತನು ಹೇಳ್ತಾನೆ in Ephesians chapter 1 verse 7. ಎಫೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 7ನೇ ವಚನದಲ್ಲಿ ಪ್ರಿಯರೇ, it says like this: in Him we have redemption through His blood, the forgiveness of sins, in accordance with the riches of God's grace. ಈತನು ನಮಗೋಸ್ಕರ ತನ್ನ ರಕ್ತವನ್ನು ಸುರಿಸಿದ್ದರಿಂದ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆಯಾಯಿತು, ಇದು ದೇವರ ಕೃಪಾತಿಶಯವೇ ಎಂಬುದೇ. And we see in 1 John 1:9. ಮೊದಲ ಯೋಹಾನನು 1:9 ಈ ರೀತಿಯಾಗಿ ಬರೆದದೆ. It says that ಇದು ಹೇಳ್ತದೆ ಈ ರೀತಿಯಾಗಿ, if we confess our sins, He is faithful and just and will forgive us of our sins and purify us from all iniquities or unrighteousness. ಆಮೆನ್. ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಆರಿಕೆ ಮಾಡಿದರೆ ಆತನು ನಂಬಿಗಸ್ತನು ನೀತಿವಂತನು ಆಗಿರುವುದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿಬಿಟ್ಟು ಸಕಲ ಅನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡುವನು ಎಂಬುದೇ. So it not just mentions your one or two sins, but it states that purifies you from all the iniquities. ಇಲ್ಲಿ ಈ ರೀತಿಯಾಗಿ ಹೇಳುವುದಿಲ್ಲ ನಿಮ್ಮ ಒಂದು ಪಾಪ ಅಥವಾ ಎರಡು ಪಾಪಗಳು ಎಂಬುದಾಗಿ, ಇಲ್ಲಿ ಸಂಪೂರ್ಣವಾಗಿ ನಿಮ್ಮನ್ನು ಶುದ್ಧಿ ಮಾಡುತ್ತದೆ ಎಂಬುದಾಗಿ ಇಲ್ಲಿ ಬರೆದಿದೆ. So that is the heart of God, the forgiving heart of God. ಇದು ನಮ್ಮ ದೇವರ ಸರ್ವಶಕ್ತ ದೇವರ ಹೃದಯವಾಗಿದೆ, ಅವನು ಕ್ಷಮಿಸುವಂತಹ ಹೃದಯ ಪ್ರಿಯರೇ. He will not have that, he'll not consider and take the grudge over you. ಆತನು ನಿಮ್ಮ ವಿರುದ್ಧವಾಗಿ ಆತನು ನಿಮಗೇನು ಅನ್ಯಾಯವನ್ನು ಮಾಡುವ ರೀತಿಯಲ್ಲಿ ಆತನು ನಿಮ್ಮ ಬಗ್ಗೆ ವೈರತ್ವವನ್ನು ನೆರವೇರಿಸುವುದಿಲ್ಲ. I think if you had have considered that, then I think the world would have not been, any creature would have not been in this world. ಒಂದು ವೇಳೆ ದೇವರು ನಿಮ್ಮನ್ನ ಒಂದು ವೈರಿಗಳಾಗಿ ನೋಡುವುದಾದರೆ ಇಲ್ಲಿ ಲೋಕದಲ್ಲಿ ಯಾವುದೇ ಒಂದು ಜೀವಿತವಾದ ಪಟ್ಟಿಯಲ್ಲಿ ಜೀವಿತರು ಯಾರು ಇರಲಿಕ್ಕಿರಲಿಲ್ಲ. Next we see respect. ಮತ್ತೆ ಇನ್ನೊಂದು ವಿಷಯ, ಗೌರವಿಸುವಂಥದ್ದು. God respects His children. ದೇವರು ಆತನ ಮಕ್ಕಳನ್ನು ಗೌರವಿಸುತ್ತಾನೆ. Why? ಯಾಕೆ? Because we are His masterpiece. ಯಾಕಂದ್ರೆ ನಾವು ಆತನ ಕೈ ನಿರ್ಮಾಣವಾಗಿದ್ದೇವೆ. We are made in His image for His glory. ನಾವು ಆತನ ಸ್ವರೂಪದಲ್ಲಿ ರೂಪಿಸಲ್ಪಟ್ಟವರಾಗಿದ್ದೇವೆ. For His glory. ಆತನ ಮಹಿಮೆಗಾಗಿ. We see in Psalms 91 verse 15. ಕೀರ್ತನೆಯಲ್ಲಿ ನಾವು ನೋಡುತ್ತೇವೆ ಪ್ರಿಯರೇ, 91:15. So it's a familiar word. ಇದು ಎಲ್ಲರಿಗೂ ನಮಗೆ ಗೊತ್ತಿದ್ದಂತ ವಾಕ್ಯ ಪ್ರಿಯರೇ. So it says that He will call on me and I will answer him. I will be with him in trouble. I will deliver him and honor him. Amen. ಅವನು ನನಗೆ ಮೊರೆಯಿಡುವಾಗ ಸದುತ್ತರವನ್ನು ದಯಪಾಲಿಸುವೆನು, ಇಕ್ಕಟ್ಟಿನಲ್ಲಿ ಹತ್ತಿರವಿದ್ದು ಅವರನ್ನು ತಪ್ಪಿಸಿ ಘನಪಡಿಸುವೆನು ಎಂಬುದೇ. So it states that God respects you, He honors you before the enemy. ದೇವರು ನಮ್ಮನ್ನು ಗೌರವಿಸ್ತಾನೆ, ವೈರಿಗಳ ಮುಂದೆ ನಮ್ಮನ್ನು ಗೌರವಿಸುವಂತ ದೇವರು ನಮ್ಮ ದೇವರಾಗಿದ್ದಾನೆ. So even though we go through any tough situations, ಯಾವುದೇ ಕಷ್ಟದ ಕಾಲಘಟ್ಟದಲ್ಲಿ ಹಾದು ಹೋಗುವಾಗಲೂ ಕೂಡ, even though we may feel that no more we can, ನಾವು ಒಂದು ವೇಳೆ ಭಾವಿಸ್ತಾರೆ ನನ್ನಿಂದ ಆಗುತ್ತಾ ಇಲ್ಲ ಎಂಬುದಾಗಿ ಕೂಡ, but God is always there. When you call unto Him, He will answer you to honor you, to lift you up in front of your enemy. ದೇವರು ನಿಮ್ಮನ್ನು ಗೌರವಿಸಿ ವೈರಿಯ ಮುಂದೆ ನಿಮ್ಮ ಕೈಯನ್ನು ಹಿಡಿದು ಎತ್ತಿ ನಿಲ್ಲಿಸುವಂತ ದೇವರಾಗಿದ್ದಾನೆ. So that is our God. ಅಂತಹ ದೇವರು ನಮ್ಮ ದೇವರಾಗಿದ್ದಾನೆ. And He wants to be in that real relationship with you. ಅಂತ ಸರ್ವಶಕ್ತ ದೇವರು ನಿಮ್ಮೊಂದಿಗೆ ಸಂಬಂಧದಲ್ಲಿರಲು ಬಯಸುತ್ತಾನೆ. Also, I would like to focus on one thing in Old Testament, Deuteronomy chapter 34. We see there, the death of Moses. ಇಲ್ಲಿ ನಾವು ನೋಡ್ತೇವೆ ಮೋಶೆಯ ಮರಣ ಹೊಂದಿದನು ಎಂಬುದಾಗಿ. So I'd like to read that word. It says like this: And Moses, the servant of the Lord, died there in Moab,
as the Lord had said. 6th verse it says, He buried him in Moab, in the valley opposite Beth Peor, but to this day no one knows where his grave is. ಯೆಹೋವನ ಮಾತಿನಂತೆ ಆತನ ಸೇವಕನಾದ ಮೋಶೆ ಅಲ್ಲೇ ಮೋವಾಬ್ಯರ ದೇಶದಲ್ಲಿ ದೇಹ ಬಿಟ್ಟನು. ಮೋವಾಬ್ಯರ ದೇಶದಲ್ಲಿ ಬೇತ್ಪೆಗೋರಿಗೆ ಎದುರಾಗಿರುವ ಕಣಿವೆಯಲ್ಲಿ ಯೆಹೋವನು ಅವನ ದೇಹವನ್ನು ಸಮಾಧಿ ಮಾಡಿದನು. ಅವನ ಸಮಾಧಿ ಎಲ್ಲಿದೆಯೋ ಇಂದಿನವರೆಗೆ ಯಾರಿಗೂ ತಿಳಿಯದು ಎಂಬುದೇ. So we see that God himself buries his servant's body, Moses. ಇಲ್ಲಿ ನಾವು ನೋಡ್ತೇವೆ ದೇವರು ಸ್ವತಃ ತನ್ನ ಸೇವಕನಾದ ಮೋಶೆಯ ದೇಹವನ್ನು ಹೂಳಿಟ್ಟನು ಎಂಬುದಾಗಿ. That is what a great privilege. ಎಂತ ಒಂದು ದೊಡ್ಡ ಸೌಭಾಗ್ಯ ಪ್ರಿಯರೇ. And also it is a great honor and respect. ಇದೊಂದು ದೊಡ್ಡ ಗೌರವ ಆಗಿದೆ ಪ್ರಿಯರೇ. So you see, getting buried from the hands of your own creator. ನಿಮ್ಮನ್ನು ಸೃಷ್ಟಿ ಮಾಡಿದ ದೇವರ ಕೈಯಿಂದಲೇ ಆತನು ಹೂಣಿಟ್ಟಲ್ಪಟ್ಟನು. So you know, the human minds, we can't fathom such great things from an almighty God. ಇಂಥ ಉನ್ನತವಾದ ಕಾರ್ಯವನ್ನು ದೇವರು ಮಾಡಿದನು ಪ್ರಿಯರೇ. So next we see truthful or honest. ಈಗ ನಾವು ನೋಡ್ತೇವೆ ಸತ್ಯದಿಂದಿರುವಂಥದ್ದು ಮಾತ್ರವಲ್ಲ, ಪ್ರಾಮಾಣಿಕತೆಯಿಂದಿರುವಂಥದ್ದು. So God is always truth. ದೇವರು ಯಾವತ್ತೂ ಸತ್ಯವೇ ಆಗಿದ್ದಾನೆ. He will not lie. ಆತನು ಯಾವತ್ತೂ ಸುಳ್ಳಾಡುವ ದೇವರಲ್ಲ. He is always, his words are always truth. ಆತನ ಮಾತು ಯಾವತ್ತೂ ಸತ್ಯವೇ ಆಗಿದೆ. God is consistent to his words. ಆತನೇನು ನುಡಿದಿದ್ದಾನೋ ಅದನ್ನು ಆತನು ನಡೆಸುವಂಥ ದೇವರಾಗಿದ್ದಾನೆ. And his words are unchanging truth. ಆತನ ಮಾತು ಯಾವತ್ತೂ ಬದಲಾಗದಂಥ ಸತ್ಯವಾಗಿದೆ. Because his promises, his character and his nature itself is constant. ಆತನ ಗುಣಲಕ್ಷಣಗಳು, ಆತನ ಮಾತು ಯಾವತ್ತೂ ಸ್ಥಿರವಾಗಿ ಇರುವಂಥದ್ದಾಗಿದೆ. Because ಯಾಕಂದರೆ he is an eternal living God. ಆತನು ನಿತ್ಯ ನಿರಂತರವೂ ಇರುವಂತಹ ದೇವರಾಗಿದ್ದಾನೆ. And nothing can change him. ಆತನನ್ನು ಯಾವುದು ಬದಲು ಮಾಡಲಿಕ್ಕೆ ಆಗುವುದಿಲ್ಲ. So we see in 2 Timothy chapter 2 verse 13. 2 ತಿಮೋಥಿಯನಿಗೆ ಬರೆದ ಪತ್ರಿಕೆ 2-13 It says that if we are faithless, he remains faithful, for he cannot disown himself. ನಾವು ಅಪನಂಬಿಗಸ್ತರಾಗಿದ್ದರೂ ಆತನು ನಂಬಿಗಸ್ತನಾಗಿ ಇರುವನು, ತನ್ನ ಸ್ವಭಾವಕ್ಕೆ ವಿರುದ್ಧವಾಗಿ ಏನು ಮಾಡಲಾರನು ಎಂಬುದೇ. 2 ತಿಮೋಥಿ 2:13. So that is his character. He is unchanging God. ಅದು ಆತನ ಗುಣಲಕ್ಷಣಗಳಾಗಿದೆ. ಆದ ಕಾರಣ ಆತನು ಯಾವತ್ತೂ ಬದಲಾಗದ ದೇವರಾಗಿದ್ದಾನೆ. So he is always truthful. ಆತನು ಯಾವತ್ತೂ ಸತ್ಯವಂತನಾಗಿದ್ದಾನೆ. Even though if we are unfaithful in our promises or in our commitments to him. ಕೆಲವೊಮ್ಮೆ ನಾವು ಅಪನಂಬಿಗಸ್ತರಾಗಿದ್ದಲು, ಕೆಲವೊಮ್ಮೆ ಆತನೊಂದಿಗೆ ಮಾಡಿದ ಒಪ್ಪಂದಗಳಿಗೆ ನಾವು ಅದನ್ನು ನೆರವೇರಿಸಿದಾಗಲೂ ಕೂಡ ಆತನು ನಂಬಿಗಸ್ತನಾಗೇ ಇದ್ದಾನೆ ಪ್ರಿಯರೇ. So we may take some commitment with him. Lord, from today onwards I will not lie. From today onwards I'll start praying and reading a word of God. But you may fail. ನಾವು ಹೀಗೆ ಒಪ್ಪಂದ ಮಾಡಿಕೊಂಡಿರು, ನಾನು ಇವತ್ತಿನ ಸುಳ್ಳು ಹೇಳುವುದಿಲ್ಲ, ಇವತ್ತಿಂದ ನಾನು ಸತ್ಯವೇದನ್ನು ಅಧ್ಯಯನ ಮಾಡುತ್ತೇನೆ ಎಂಬುದಾಗಿ. ಆದರೂ ಕೂಡ ನಾವು ಮಾಡದಿದ್ದಾಗಲೂ ಕೂಡ ಆತನು ನಂಬಿಗಸ್ತನಾಗೇ ಇದ್ದಾನೆ. He will not make less in any of his promise unto you. ಆತನು ಮಾಡಿದ ವಾಗ್ದಾನಗಳನ್ನು ಅದರಲ್ಲಿ ಏನು ನಿಮಗೆ ಕಮ್ಮಿಯಾಗಿ ಆತನು ಮಾಡುವನಾಗಿರುವುದಿಲ್ಲ. Neither will he not say, because you have done this I will hold this blessing back on for myself. No. ನೀನು ಹೀಗೆ ಒಪ್ಪಂದವನ್ನು ಮುರಿದ ಕಾರಣ ನಾನು ನೀನು ಕೊಟ್ಟದ ವಾಗ್ದಾನವನ್ನು ಹಿಡಿದಿಡುತ್ತೇನೆ, ಹಿಂದೆ ತಗೊಳ್ತೇನೆ ಎಂಬುದಾಗಿ ಆತನು ಯಾವತ್ತೂ ಹೇಳುವುದಿಲ್ಲ. What he had promised you, ಆತನೇನು ವಾಗ್ದಾನ ಮಾಡಿದ್ದನು ನಿಮಗೆ, he is faithful and just to fulfill it. ಆತನು ನಂಬಿಗಸ್ತನ ದೇವರಾಗಿದ್ದಾನೆ, ಅದನ್ನು ಪರಿಪೂರ್ಣಗೊಳಿಸುವಂತ. Unless and until you are committed and you are in that true relationship with him. ನೀವು ಯಾವಾಗ ಆತನಿಗೆ ಸಂಬಂಧದಲ್ಲಿ ಇರ್ತೀರೋ, ಆತನೊಂದಿಗೆ ಒಪ್ಪಂದದಲ್ಲಿ ಇರ್ತೀರೋ ಸದಾಕಾಲ, ಆತನು ವಾಗ್ದಾನವನ್ನು ನೆರವೇರಿಸಲು ಶಕ್ತನಾಗಿದ್ದಾನೆ. It all depends on your choices that you do. ಅದು ಈ ರೀತಿಯಾಗಿ ನೀವು ಯಾವ ಆಯ್ಕೆಯನ್ನು ಮಾಡುತ್ತೀರಿ ಅದರ ಮೇಲೆ. Because God has given you that free will. ದೇವರು ನಿಮಗೆ ಆ ಒಂದು ಸ್ವಚಿತ್ತವನ್ನು ನಿಮಗೆ ಕೊಟ್ಟಿದ್ದಾನೆ. And next we see communication. ಮುಂದೆ ನಾವು ನೋಡ್ತೇವೆ ಸಂಪರ್ಕದಲ್ಲಿರುವಂಥದ್ದು. The constant communication will make the voice familiar to us. ದೇವರೊಂದಿಗಿನ ನಿತ್ಯ ಸಂಪರ್ಕ, ಆ ಸಂಭಾಷಣೆ ಎನ್ನುವಂಥದ್ದು ನಿಮ್ಮಲ್ಲಿ ಆ ಒಂದು ಸಂಬಂಧವನ್ನು, ದೇವರ ಸಂಬಂಧವನ್ನು ಬೆಳೆಸ್ತದೆ. For example, now a parent and a child. ಆ ಮಗು ಮತ್ತು ತಂದೆ ತಾಯಂದಿರು. So initially, it is their own language. ಇದು ಅವರ ಸ್ವಂತ ಭಾಷೆಯಿಂದಲೇ between a parent and a child. ಆ ಮಗು ಮತ್ತು ಹೆತ್ತವರು. So even sometimes others can't understand what they are talking. ಕೆಲವೊಮ್ಮೆ ಇನ್ನಿತರರಿಗೆ ತಂದೆ ತಾಯಂದಿರು ಮತ್ತು ಮಕ್ಕಳು ಏನು ಮಾತಾಡ್ತಾರೆ ಎಂಬುದಾಗಿ ಗೊತ್ತಾಗುವುದಿಲ್ಲ. But that child understands and that parent
also understands. ಆ ಮಗು ಅರ್ಥ ಮಾಡಿಸ್ತದೆ ಹಾಗೂ ಮಗು ಹೇಳುವಂತ ತಂದೆ ತಾಯಂದ್ರು ಕೂಡ ಅರ್ಥವಾಗ್ತದೆ. They enjoy in their own conversation. ಅವರು ಅವರ ಮಾತುಕತೆಯಲ್ಲಿ ಆ ಸಂಪರ್ಕದಲ್ಲಿ ಸಂತೋಷ ಪಡುವವರು ಆಗಿರುತ್ತಾರೆ. So the child will, that baby will laugh seeing the dad's or that mom's face. ಆ ಮಗು ನಗ್ತದೆ, ತಂದೆ ತಾಯಿಗಳ ಮುಖವನ್ನು ನೋಡಿ ಮಾತಾಡ್ತದೆ. The parents while seeing the baby's child, the face, they will give one expression. ಆ ಮಗುವಿನ ಮುಖವನ್ನು ನೋಡಿ ತಂದೆ ತಾಯಂದಿರು ವಿಧವಾದ ಒಂದು ಭಾವನೆಗಳನ್ನು ವ್ಯಕ್ತಪಡಿಸ್ತಾರೆ. Making some voices. ಬೇರೆ ಬೇರೆಯ ಶಬ್ದಗಳನ್ನು ಮಾಡಿಕೊಂಡು. So as that baby grows, ಆ ಮಗು ಬೆಳೆಯುತ್ತಾ ಬಂದಂತೆ it will be familiar to the voice of their parents. ಆ ತಂದೆ ತಾಯಿಗಳ ಸ್ವರಕ್ಕೆ ಆ ಮಗುವಿಗೆ ಗೊತ್ತಾಗ್ತದೆ. If that child is placed in midst of crowd, ಆ ಮಗು ಎಲ್ಲಿಯಾದ್ರೂ ಒಂದು ಗುಂಪುಗಳಲ್ಲಿ ಇರುವುದಾದ್ರೆ, and if a parent calls that child's name, ಆ ಮಗುವಿನ ಹೆಸರನ್ನು ತನ್ನ ತಾಯಿ ಕರೆಯುವುದನ್ನು ನೋಡಿ, or any sign that the child will understand, ಆ ಒಂದು ಚಿಹ್ನೆ ಯಾವುದೇ ಒಂದು ಗುರುತುಗಳಲ್ಲಿ ಆ ಮಗುವನ್ನು ಕರೆಯುವುದಾದ್ರೆ, the child will be attentive to the parent's voice and recognizes the parent's voice. ಆ ತಾಯಿಯ ಸ್ವರವನ್ನು ಅಥವಾ ತಂದೆ ತಾಯಿಯ ಸ್ವರವನ್ನು ಕೇಳಿ ಆ ಮಗು ಗಮನ ಕೊಟ್ಟು ಬರುವುದನ್ನು ನಾವು ನೋಡ್ತೇವೆ. Despite of all the other noises, ಎಲ್ಲ ಶಬ್ದಗಳು ಇರುವುದಾಗಿಯೂ ಕೂಡ, despite of all the other voices also, ಬೇರೆ ಬೇರೆ ಶಬ್ದಗಳು ಅಲ್ಲಿ ಆ ಗುಂಪಲ್ಲಿ ಇರುವುದಾಗಿಯೂ ಕೂಡ, the ears of the child will be attentive to the voice of their parents. ಆ ಮಗುವಿನ ಕಿವಿಯು ತಂದೆ ತಾಯಿಗಳ ಸ್ವರಕ್ಕೆ ಆ ಗಮನವನ್ನು ಕೊಟ್ಟು ಬರುತ್ತದೆ. Even for example, when you see if a stranger is carrying a child, ಒಂದು ಯಾರೋ ಬೇರೆ ವ್ಯಕ್ತಿಯು ಆ ಮಗುವನ್ನು ಹಿಡಿದಿರುವುದಾದ್ರೂ ಕೂಡ, ಪರಿಚಯ ಇಲ್ಲದವರು, and if the parent, the child's parent is talking somewhere else nearby, ಅಲ್ಲಿ ಆ ಮಗುವಿನ ತಂದೆ ತಾಯಂದಿರು ಅಲ್ಲಿ ಇಲ್ಲಿ ಬೇರೆ ಕಡೆ ಮಾತಾಡುವುದು ಇನ್ನಿತರರೊಂದಿಗೆ, we observe most of the time, we observe always that, automatically the child expression, the child will turn towards the voice of the parent, like my parents are there. ಆ ಮಗು ಆ ತನ್ನ ತಂದೆ ತಾಯಿಯ ಸ್ವರವನ್ನು ಕೇಳಿ ಅವರ ಕಡೆ ಮುಖ ತಿರುಗಿಸುವುದನ್ನು ನಾವು ಹಲವು ಬಾರಿ ಕಂಡಿದ್ದೇವೆ. ಅಂದ್ರೆ ನನ್ನ ತಂದೆ ತಾಯಿಗಳು ಇಲ್ಲೇ ಇದ್ದಾರೆ ಎಂಬುದಾಗಿ ಆ ಸ್ವರವನ್ನು ಕೇಳಿಕೊಂಡು. So how is this possible? ಅದು ಹೇಗೆ ಸಾಧ್ಯ? In natural world, ಈ ಒಂದು ಸ್ವಾಭಾವಿಕವಾದ ಒಂದು ಜಗತ್ತಲ್ಲಿ when that is possible, ಅದು ಸಾಧ್ಯವಾಗಿರುವುದಾದ್ರೆ, think in the spiritual realm. ಆತ್ಮಿಕವಾದ ಸ್ತರದಲ್ಲಿ ಒಮ್ಮೆ ಆಲೋಚನೆ ಮಾಡಿ ನೋಡಿಕೊಳ್ಳಿರಿ. Same way, ಅದೇ ರೀತಿಯಾಗಿ when we have the mindset of chaos in our life situation, ನಾವು ಮನಸ್ಥಿತಿಯಲ್ಲಿ ಅಥವಾ ಯಾವುದೇ ಒಂದು ಜೀವನದ ಒಂದು ಪರಿಸ್ಥಿತಿ ನಾವು ಮುಳುಗಿರುವುದಾದ್ರೆ, yet you'll be familiar to the voice of the guidance of the Holy Spirit. ನಿಮಗೆ ದೇವರಾತ್ಮನ ಸ್ವರದ ಮಾರ್ಗದರ್ಶನವಾದ ಸ್ವರವು ನಿಮಗೆ ಕೇಳುತ್ತದೆ. So we see how much more it is considered in the spiritual realm. ನಾವು ನೋಡಿ ಆತ್ಮಿಕ ಸ್ತರದಲ್ಲಿ ಇನ್ನೂ ಹೆಚ್ಚಾಗಿ ನಾವು ಗಮನ ಕೊಡಬೇಕೆಂಬುದಾಗಿ. So if we are familiar with the voice, ಈಗ ನೀವು ಒಂದು ಸ್ವರಕ್ಕೆ ಗಮನ ಕೊಟ್ಟು ಗ್ರಹಿಸುತ್ತಿರುವುದಾದ್ರೆ, we'll follow that voice. ನಾವು ಅದೇ ಸ್ವರವನ್ನು ಹಿಂಬಾಲಿಸುತ್ತೇವೆ. So no matter in our life any chaos or any storms that we are going through, ನಾವು ಯಾವುದೇ ಪರಿಸ್ಥಿತಿ ನಮ್ಮ ಜೀವಿತದಲ್ಲಿ ಯಾವುದೇ ಬಿರುಗಾಳಿಯಲ್ಲಿ ಅಥವಾ ಯಾವುದೇ ಒಂದು ಕಾಲಘಟ್ಟದಲ್ಲಿ ನಾವು ಹಾದು ಹೋಗುತ್ತಿರುವುದಾದ್ರೂ ಕೂಡ ಕಷ್ಟದ್ದು, so we'll be alert to the voice of the guidance of the Holy Spirit. ನಾವು ಗಮನ ಕೊಟ್ಟು ಪವಿತ್ರಾತ್ಮನ ಸ್ವರಕ್ಕೆ ಗಮನ ಕೊಟ್ಟು ನಾವು ನಡೆಯುವವರಾಗಿರುತ್ತೇವೆ. So he will guide us. ಪವಿತ್ರಾತ್ಮ ನಮ್ಮನ್ನ ನಡೆಸುತ್ತಾನೆ. Or in certain situations, ಇಂತಹ ಕಾಲಘಟ್ಟದಲ್ಲಿ ಹಾದು ಹೋಗುವಾಗ, when you go through, ಆ ಪರಿಸ್ಥಿತಿಯಲ್ಲಿ ಹೋಗುವಾಗ, you'll be able to discern. ನಿಮಗೆ ಗ್ರಹಿಸಲು ನಿಮಗೆ ಸಾಧ್ಯವಾಗುತ್ತದೆ. So is it the voice of the enemy? ಅದು ವೈರಿಯ ಶಬ್ದವೋ? Is it the voice of my own thought? ಅದು ನನ್ನ ಮನಸ್ಸಿನ ಸ್ವರವೋ? Or is it the voice of God? ಅಥವಾ ದೇವರ ಸ್ವರವೋ ಎಂಬುದಾಗಿ ಗ್ರಹಿಸಲು ಸಹಾಯವಾಗುತ್ತದೆ. We see in Bible John chapter 10 verse 27. ಯೋಹಾನ 10ನೇ ಅಧ್ಯಾಯ 27ನೇ ವಚನದಲ್ಲಿ ನೋಡುತ್ತೇವೆ. It says there, ಇದರಲ್ಲಿ ಬರೆದದೆ, my sheep listens to my voice, I know them and they follow me. Amen. ನನ್ನ ಕುರಿಗಳು ನನ್ನ ಸ್ವರಕ್ಕೆ ಕಿವಿ ಕೊಡುತ್ತವೆ, ನಾನು ಅವುಗಳನ್ನು ಬಲ್ಲೆನು, ಅವು ನನ್ನ ಹಿಂದೆ ಬರುತ್ತವೆ ಎಂಬುದಾಗಿ. So God is so straightforward saying that my sheep listens to my voice. ದೇವರು ನೇರವಾಗಿ ಹೇಳ್ತಾನೆ, ನನ್ನ ಕುರಿಗಳು ನನ್ನ ಸ್ವರವನ್ನ ಕೇಳುತ್ತದೆ ಎಂಬುದಾಗಿ. So how he states familiarly, that my sheep hears my voice. ದೇವರು ಹೇಗೆ ಹೇಳ್ತಾನೆ, ನನ್ನ ಕುರಿ ನನ್ನ ಸ್ವರವನ್ನು ಕೇಳುತ್ತದೆ ಎಂಬುದಾಗಿ. And he states that I know them and they follow me. ಆತನು ಹೇಳ್ತಾನೆ, ಅವರು ನನ್ನ ತಿಳಿದರೆ ಮಾತ್ರ ಅವರು ನನ್ನನ್ನು ಹಿಂಬಾಲಿಸ್ತಾರೆ ಎಂಬುದಾಗಿ. So when God is that familiar, so you must know that the power of his voice. ದೇವರು ಈ ರೀತಿಯಾಗಿ ಹೇಳುವಾಗ ನಿಮಗೆ ಗೊತ್ತಿರಬೇಕು ಆತನ ಸ್ವರದ ಶಕ್ತಿ ಏನು ಎಂಬುದಾಗಿ. You must also know the the power behind
being communicating with God. ಆ ಶಕ್ತಿಯು, ದೇವರೊಂದಿಗಿನ ಸಂಪರ್ಕದ ಶಕ್ತಿಯು ಆ ಒಂದು ಏನೆಂಬುದಾಗಿ ನಿಮಗೆ ಗೊತ್ತಿರಬೇಕು. So being in constant prayer or being in constant communication with Him ಸದಾಕಾಲ ಪ್ರಾರ್ಥನೆಯಲ್ಲಿ ಇರುವುದನ್ನು, ಮಾತ್ರ ಸದಾಕಾಲ ಆತನೊಂದಿಗೆ ಸಂಪರ್ಕದಲ್ಲಿರುವುದನ್ನ will make familiar His voice unto us. ಅದು ನಮಗೆ ಆತನ ಸ್ವರಕ್ಕೆ ನಾವು ಗಮನ ಕೊಟ್ಟು ನಡೆಯಲು ಸಹಾಯ ಮಾಡುತ್ತದೆ. So ultimately, ನಾವು ಹೇಳುವುದಾದ್ರೆ our call to follow Christ ನಮ್ಮ ಕರೆಯು ಕ್ರಿಸ್ತನನ್ನು ಹಿಂಬಾಲಿಸುವಂಥದ್ದು is not just a blind perceptions or a rule. ಅದು ಕುರುಡಾಗಿ ನಾವು ಹಿಂಬಾಲಿಸುವಂಥದ್ದಲ್ಲ, ಅಲ್ಲ ಮಾತ್ರವಲ್ಲ, ಅದು ಇರುವಂಥ ಒಂದು ನಿರ್ಬಂಧನೆ ಕೂಡ ಅಲ್ಲ. To join any random community. ಅದು ಹೀಗೆ ಸಾಮಾನ್ಯವಾಗಿ ಒಂದು ಗುಂಪನ್ನು ಸೇರುವಂತಹ ಒಂದು ರೀತಿಯಾಗಿ ಅಲ್ಲ. But rather than, ಅದರ ಬದಲು it is out of personal, ಅದು ವೈಯಕ್ತಿಕವಾಗಿ recognized relationship with Him. ತಿಳಿದುಕೊಂಡಂತ ಸಂಬಂಧವನ್ನು ಆತನೊಂದಿಗೆ ನಾವು ಹೊಂದಿರುವಂಥದ್ದು ಮುಖ್ಯವಾಗಿದೆ. So knowing the importance of being in relationship with Him, ನಾವು ತಿಳ್ಕೊಂಡು ಆತನ ಸಂಬಂಧದಲ್ಲಿ ಇದ್ದೇವೆ ಎಂಬುದನ್ನ, so will make you understand your identity, ಅದು ನಮ್ಮ ಗುರುತಿಸುವಿಕೆಯನ್ನು ನಾವೇನಾಗಿದೆ ಎಂಬುದನ್ನು ತಿಳಿದುಕೊಳ್ಳುವಂಥದ್ದಾಗಿದೆ. ಆತನಲ್ಲಿ will make you understand how important you are in that relationship with Him. ಮಾತ್ರ ಆತನ ಸಂಬಂಧ ನಾವು ಎಷ್ಟು ಮುಖ್ಯವಾಗಿ ನಾವು ನಡೆಯುತ್ತಾ ಇದ್ದೇವೆ, ಹೊಂದಿದ್ದೇವೆ ಎಂಬುವ ವಿಷಯದಲ್ಲಿ. Not only that, you'll also know your power and your authority over the enemy. ಮಾತ್ರವಲ್ಲ, ನಮಗೆ ನಮ್ಮ ಶಕ್ತಿಯ ಬಗ್ಗೆ ತಿಳಿಯುತ್ತದೆ, ನಮ್ಮ ಅಧಿಕಾರದ ಬಗ್ಗೆ ತಿಳಿಯುತ್ತದೆ, ವೈರಿಯ ವಿರುದ್ಧವಾಗಿ ನಾವು ಯಾವ ಕಾರ್ಯವನ್ನು ಮಾಡಬೇಕು ಅದರ ವಿಷಯದಲ್ಲಿ. So God has bestowed this beautiful relationship on us, ದೇವರು ನಮ್ಮೊಂದಿಗೆ ಆ ಒಂದು ಅನ್ಯೋನ್ಯತೆಯ ಅತ್ಯುತ್ತಮ ಸಂಬಂಧವನ್ನು ನಮಗೆ ಕೊಟ್ಟಿದ್ದಾನೆ, which constitutes all these things. ಇದೆಲ್ಲ ವಿಷಯ ಹೊಂದಿಕೊಂಡಂತ ಸಂಬಂಧ. So now here is the question before you. ಇಲ್ಲಿ ಒಂದು ಪ್ರಶ್ನೆಯನ್ನು ನಿಮ್ಮ ಮುಂದೆ ಇಡಲು ಬಯಸುವವಳಾಗಿದ್ದೇನೆ. And also you know as how God is truthful, trustworthy in His words. ನಿಮಗೆ ಗೊತ್ತಿರ್ತದೆ ಯಾವ ರೀತಿಯಲ್ಲಿ ದೇವರು ನಂಬಿಗಸ್ತನು ಆತನ ಮಾತಿನಲ್ಲಿ ಎಂಬುದಾಗಿ ಕೂಡ. So hence will you be truthful and trustful in your commitments. ಅದೇ ರೀತಿಯಲ್ಲಿ ನೀವು ಕೂಡ ಇನ್ನಿತರಿಗೆ ನಿಮ್ಮ ಮಾತಿನಲ್ಲಿ, ನಿಮ್ಮ ಒಪ್ಪಂದದಲ್ಲಿ ಸ್ಥಿರವಾಗಿ ನಿಲ್ತೀರಿ. And also when you know that you're in relationship, you will have that constant communication, that is your prayer life. ನಿಮಗೆ ಗೊತ್ತಿದೆ ಆ ಒಂದು ಪ್ರಾರ್ಥನೆ ಜೀವಿತದಲ್ಲಿ ನೀವು ನಿತ್ಯ ನಿರಂತರ ದೇವರೊಂದಿಗೆ ಸಂಪರ್ಕದಲ್ಲಿ ಇರುತ್ತೀರಿ. So when you're in a right real relationship with God, ನೀವು ದೇವರೊಂದಿಗೆ ಸತ್ಯ ನೇರವಾದ ಸಂಪರ್ಕದಲ್ಲಿ ಇರುವಾಗ ಸಂಬಂಧದಲ್ಲಿ, you know, your all the other relationship, ನಿಮ್ಮ ಬೇರೆ ಸಂಬಂಧಗಳು, when you live in this world, ಈ ಲೋಕದಲ್ಲಿ ಜೀವಿಸುತ್ತಿರುವಾಗ, relationship with your spouse, ನಿಮ್ಮ ಹೆಂಡತಿಯೊಂದಿಗೆ, ನಿಮ್ಮ ಗಂಡರೊಂದಿಗೆ ಇರುವಂತಹ ಸಂಬಂಧ, relationship with your parents, ನಿಮ್ಮ ತಂದೆ ತಾಯಿಗಳೊಂದಿಗೆ ಇರುವಂತಹ ಸಂಬಂಧ, relationship with your children, ನಿಮ್ಮ ಮಕ್ಕಳೊಂದಿಗೆ ಇರುವಂತಹ ಸಂಬಂಧ, relationship with your spiritual family, ನಿಮ್ಮ ಆತ್ಮಿಕ ಕುಟುಂಬದೊಂದಿಗೆ ಇರುವಂತಹ ನಿಮ್ಮ ಸಂಬಂಧ, relationship with your friends and colleagues, ನಿಮ್ಮ ಗೆಳೆಯರೊಂದಿಗೆ ಇರುವಂತಹ ಸಂಬಂಧ, ಮತ್ತೆ ಮಾತ್ರ ನೀವು ಕೆಲಸ ಮಾಡುವಂತಹ ಜಾಗದಲ್ಲಿ ಇರುವಂತಹ ಸಂಬಂಧ, even that will be aligned with in a healthy relationship. ಅದು ಕೂಡ ಒಂದು ಸರಿಯಾದ ರೀತಿಯಲ್ಲಿ ಗೌರವಾನ್ವಿತವಾದ ರೀತಿಯಲ್ಲಿ ಇರುತ್ತದೆ. So the Holy Spirit will give the divine wisdom, lead that relationship. ಪವಿತ್ರಾತ್ಮನು ನಿಮ್ಮನ್ನ ಆ ಒಂದು ಪವಿತ್ರಾತ್ಮನ ನಡೆಸುವಿಕೆಯಲ್ಲಿ ನಿಮ್ಮನ್ನ ಆ ಸಂದರ್ಭದಲ್ಲಿ, ಆ ಕಾರ್ಯಘಟ್ಟದಲ್ಲಿ, ಆ ಕಾಲಘಟ್ಟದಲ್ಲಿ ನಿಮ್ಮನ್ನು ನಡೆಸುವಾತನಾಗಿದ್ದಾನೆ. Now it's only the one question to you before. ಈಗ ನಿಮಗೆ ಒಂದು ಪ್ರಶ್ನೆ ನೀಡಲು ಬಯಸ್ತೇನೆ. Are you in this real relationship that God has offered you to be in? ನಿಜವಾಗಿ ನೀವು ದೇವರು ನಿಮಗೆ ಕೊಟ್ಟಂತ ಒಂದು ನಿಜವಾದ ಸಂಬಂಧದಲ್ಲಿ ನೀವು ಇದ್ದೀರಾ? Are you in a real relationship with the Lord? ದೇವರೊಂದಿಗೆ ನಿಜವಾದ ಸಂಬಂಧದಲ್ಲಿ ನೀವು ಇದ್ದೀರಾ? If you have walked in a way, ನೀವು ದೇವರಿಂದ ಸಂಬಂಧ ದೂರ ಹೋಗಿರುವುದಾದರೆ, where are you? ಎಲ್ಲಿದ್ದೀರಿ? Analyze your life. ನಿಮ್ಮನ್ನು ನೀವೇ ಪರೀಕ್ಷೆ ಮಾಡಿಕೊಳ್ಳಿ ಪ್ರಿಯ. Come back to that real relationship with God. ದೇವರಿನ ಸಂಬಂಧಕ್ಕೆ ಮರಳಿ ಬನ್ನಿರಿ. He is always ready to accept you. ಆತನು ಯಾವತ್ತೂ ನಿಮ್ಮನ್ನು ಸ್ವೀಕರಿಸಲು ಸಿದ್ಧನಾಗಿದ್ದಾನೆ. Because he is an eternal, everlasting God. ಆತನು ನಿತ್ಯ ನಿರಂತರವಾದ ದೇವರಾಗಿದ್ದಾನೆ. And his love, ಆತನ ಪ್ರೀತಿ, his relationship, ಆತನ ಸಂಬಂಧ never ends. ಯಾವತ್ತೂ ಕೊನೆಯಾಗುವುದಿಲ್ಲ. It is for eternity. ಅದು ನಿತ್ಯತ್ವಕ್ಕೂ ಇರುವಂತದ್ದಾಗಿದೆ. He has made this relationship, ಆತನು ಈ ರೀತಿಯ ಸಂಬಂಧವನ್ನು ಮಾಡಿದ್ದಾನೆ. not just for 1 day, 2 day, months, years or decades. ಆತನು ಒಂದು ದಿನ, ತಿಂಗಳುಗಟ್ಟಲೆ ಅಲ್ಲ, ವರ್ಷಗಟ್ಟಲೆ ಅಲ್ಲ, but it is for the eternity. ಅದು ನಿತ್ಯತ್ವಕ್ಕೂ ಇರುವಂತ where there is ಸಂಬಂಧವಾಗಿದೆ. no end. ಅಲ್ಲಿ ಯಾವತ್ತೂ ಕೊನೆ ಇಲ್ಲ ಆ ಪ್ರೀತಿಗೆ. Consider the importance of that relationship in your life ಈ ಒಂದು ಸಂಬಂಧದ ಒಂದು ಬೆಲೆಯನ್ನು ನೀವು ತಿಳ್ಕೊಳ್ಳಿರಿ. and accept that relationship to be constant, to make your presence exist in that relationship. ಈ ರೀತಿಯ ಸಂಬಂಧವನ್ನು ದೇವರೊಂದಿಗೆ ಬೆಳೆಸಿರಿ. ಅಲ್ಲಿ ನಿಮ್ಮ ಇರುವಿಕೆ ಕೂಡ ಬಹಳ ಮುಖ್ಯವಾಗಿದೆ. ನೀವು ಇದ್ದುಕೊಂಡು ಆ ಸಂಬಂಧವನ್ನು ಆತನೊಂದಿಗೆ ಬೆಳೆಸಿರಿ.
So I believe that this word has spoken to you. ನಾನು ನಂಬ್ತೇನೆ ಈ ವಾಕ್ಯವು ಮಾತಾಡಿದೆ ಎಂಬುದಾಗಿ. May the Spirit of truth ಸತ್ಯದ ಆತ್ಮನು lead you ನಿಮ್ಮನ್ನು ನಡೆಸಲಿ. to be in that real relationship with God. ಆ ಒಂದು ದೇವರ ನಿಜವಾದ ಸಂಬಂಧದಲ್ಲಿ ಬೆಳೆಯಲು ನಡೆಸಲಿ. God bless you all. ದೇವರು ನಿಮ್ಮನ್ನು ಆಶೀರ್ವದಿಸಲಿ.